ಬಹಳ ಪ್ರೀತಿಯಿಂದ ವಿನಂತಿ ಮಾಡಿದ್ದೀನಿ. ನಿಮ್ಮ ಜೊತೆ ನನ್ನ ಸಂಘರ್ಷ ಇಲ್ಲ, ಮಾಧ್ಯಮ ಸ್ನೇಹಿತರು ನನ್ನ ಜೊತೆ ಸಂಘರ್ಷ ಇಲ್ಲ. ರೇಣುಕಾಚಾರ್ಯರಿಗೆ ಮಾಧ್ಯಮ ಸ್ನೇಹಿತರು ಬಹಳ ಪ್ರೀತಿ, ನನಗೆ ನಿಮ್ಮನ್ನು ಕಂಡ್ರೆ ಪ್ರೀತಿ. ವಿನಂತಿ ಮಾಡ್ತೀನಿ ನೋಡಿ, ಇಲ್ಲಿ ಗುಂಪುಗಳಿಲ್ಲ, ಬಂಡಾಯ ಇಲ್ಲ. ಅಧಿಕೃತವಾಗಿ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ತಂಡ ಗುಲ್ಬರ್ಗ, ಬೀದರ್, ರಾಯಚೂರು ಈ ಭಾಗದಲ್ಲಿ ಪ್ರವಾಸನ ಮಾಡ್ತದೆ. ಎರಡನೇ ತಂಡ ಆರ್ ಅಶೋಕ್ರವರು, ಕೆಳಮನೆ ವಿಪಕ್ಷ ನಾಯಕರು. ಮೂರನೇ ತಂಡ ಚಲವಾದಿ ನರಸಿಂಹ ನೇತೃತ್ವದಲ್ಲಿ ಪ್ರವಾಸ ಪ್ರಾರಂಭ ಆಗಿದೆ. ರೈತರ ಕೃಷಿ ಭೂಮಿ, ಮಠಮಾನ್ಯಗಳ, ದೇವಸ್ಥಾನಗಳ ಸರ್ಕಾರಿ ಭೂಮಿಯನ್ನು ಭೂ ಕಬಳಿಕೆ ಮಾಡಿದೆ ವಕ್ಫ್ ಬೋರ್ಡು. ಅದು ರದ್ದು ಆಗಬೇಕು. ಕೇಂದ್ರ ಸರ್ಕಾರ ಈಗಾಗಲೇ JPC ಕಮಿಟಿ ಮಾಡಿದೆ. ಆ JPC ಕಮಿಟಿ ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿ ವರದಿ ಕೊಡ್ತಾರೆ. ಈ ಚಳಿಗಾಲದ ಅಧಿವೇಶನದಲ್ಲಿ ಬಹುತೇಕ 100 ಈ ಏನು ವಕ್ಫ್ ಇದರ ಬಗ್ಗೆ ಮಂಡನೆ ಆಗುತ್ತೆ. ನಮ್ಮ ಉದ್ದೇಶ ನಮ್ಮ ರೈತರ ಕೃಷಿ ಭೂಮಿ ವಾಪಸ್ ಪಡಿಬೇಕು, ಸರ್ಕಾರಿ ಭೂಮಿ ವಾಪಸ್ ಪಡಿಬೇಕು, ಮಠಮಾನ್ಯಗಳ ದೇವಸ್ಥಾನ ಕೊಟ್ಟಿದ್ದ ಭೂಮಿಯನ್ನು ವಾಪಸ್ ಪಡಿಬೇಕು. ಅದು ಉದ್ದೇಶ. ಅಧಿಕೃತ ಮೂರೇ ತಂಡ. ಈಗ 25ನೇ ತಾರೀಕು ಇದೆ ಬೀದರ್ನಿಂದ ಯತ್ನಾಳ್ ಟೀಮ್ ಕೂಡ ಮಾಡಿತ್ತು. ನಾನು ನೋಡೋಣ, BJP ಚಿಹ್ನೆ ರಾಜ್ಯದ ಅಧ್ಯಕ್ಷ ನೇತೃತ್ವ ಅಧಿಕೃತ. ಎರಡನೇದು ವಿಪಕ್ಷ ನಾಯಕರು ಆರ್ ಅಶೋಕ್, ಚಲವಾದಿ ನರಸಿಂಹ. ನಾನು ನೋ ಕಾಮೆಂಟ್ಸ್. ಸದ್ಯ ಈಗ ನಾವು ಬಂದಿರತಕ್ಕಂಥ ವಕ್ಫ್ ವಿಚಾರ ಸದ್ಯಕ್ಕೆ ಯಾಕಂದ್ರೆ ವಿಷಯಾಂತರ ಮಾಡಕ್ಕೆ ಇಚ್ಛೆ ಪಡಲ್ಲ. ನಮ್ಮ ಉದ್ದೇಶ ನೋಡಿ, ಇನ್ನೂ 2-3 ಸಲ ವಕ್ಫ್ ಹೋರಾಟ ಇದೆ, ಇದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ. ಯಾರೇ ಮಾಡಿದ್ರು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಅಡಿಯಲ್ಲಿ ರಾಜ್ಯದ ಅಧ್ಯಕ್ಷ ನೇತೃತ್ವ ಅವರೂ ಇದ್ರು, ಮತ್ತು ಆರ್ ಅಶೋಕ್, ಚಲವಾದಿ ನರಸಿಂಹ, 3 ತಂಡಗಳು. ನನಗೆ ಮಾಹಿತಿ ಇಲ್ಲ, ನನಗೆ ಮಾಹಿತಿ ಇಲ್ಲ. ಹರೀಶ್ ಅವರು ರಾಜ್ಯಾಧ್ಯಕ್ಷರು ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ. ಆಯ್ತು, ಕಾದ್ ನೋಡಿ, ಇನ್ನೊಂದು 2-3 ಸಲ ನನಗೂ ಚೆನ್ನಾಗಿ ಮಾತಾಡಕ್ ಬರುತ್ತೆ. ಅಣ್ಣ, ದೇವ್ರ ಸಮಾನ ಯಡಿಯೂರಪ್ಪನವರು. ಯಡಿಯೂರಪ್ಪ ದೇವರ ಸಮಾನ, ಯಾರಿಗೂ ಮೋಸ ಅನ್ಯಾಯ ಮಾಡಿಲ್ಲ. ಯಡಿಯೂರಪ್ಪ ಪಕ್ಷ ಕಟ್ಟಿದ್ದು ನಾನು ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರಿಗೆ ಉತ್ತರ, ಯಾಕಂದ್ರೆ ವಿಷಯಾಂತರ ಆಗುತ್ತೆ. ಅವರು ವಿಷಯಾಂತರ ಮಾಡೋಕ್ಕೋಸ್ಕರ ರೀತಿಯ ಹಗುರವ ಮಾತಾಡ್ತಿದ್ರೆ. ಇನ್ನೊಂದು 2-3 ಸಲ ನನಗೂ ಚೆನ್ನಾಗಿ ಮಾತಾಡಕ್ ಬರುತ್ತೆ, ಮಾತಾಡ್ತೀನಿ, ಕಾದ್ ನೋಡಿ. ಅಣ್ಣ, ಇನ್ನೊಂದು 2-3 ಸತಿ ತಡ್ಕ ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರು, ಸೋಲಿಗೆ ಯಾರು ಕಾರಣ, ಎಲ್ಲವನ್ನೂ ಸವಿಸ್ತಾರವಾಗಿ ಅಣ್ಣ ಮಾಧ್ಯಮ ಸ್ನೇಹಿತರ ಮುಂದೆ ಎಲ್ಲವೂ ಹೇಳ್ತೀನಿ. ಈ ವಕ್ಫ್ ಹೋರಾಟ ಅಷ್ಟೇ. ಈಗ ನಮ್ಮ ಅನಾಮಧೇಯ ಪತ್ರಗಳಿಗೆ ಬೆಲೆನೇ ಇಲ್ಲ, ಅಪ್ಪನೂ ಇಲ್ಲ, ಅಮ್ಮನಿಲ್ಲ. ಯಾರು ತಾಕತ್ತಿದ್ರೆ ನೋಡೋಣ. ನಾನು ವಿಷಯಾಂತರ ಮಾಡಕ್ಕೆ ಇಚ್ಛೆ ಪಡಲ್ಲ. ತಡಿ, ರಾಜ್ಯದ ಅಧ್ಯಕ್ಷರು ನಮಗೆ ಸಂಘಟನೆ ತಾಯಿ ಸಮಾನ. ರಾಜ್ಯದ ಅಧ್ಯಕ್ಷರು ಇವತ್ತು ಯಡಿಯೂರಪ್ಪನ ತಂದೆ ಸಮಾನ. ರಾಜ್ಯದ ಅಧ್ಯಕ್ಷರು ಅವ್ರ ನೇತೃತ್ವ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರು ಯಾರಿಗೂ ಉತ್ತರ ಕೊಡಲ್ಲ. ನೋ ಕಾಮೆಂಟ್ಸ್. ಮುಂಬರುವ ದಿನಗಳಲ್ಲಿ ಎಲ್ಲವಕ್ಕೂ ಉತ್ತರ ಕೊಡ್ತೀವಿ. ಅಂತ್ಯ ಆಗುತ್ತೆ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.